ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ, ರುದ್ರಮೂರ್ತಿ ಆಗಿದ್ದವನು ಶಾಂತಿ ಮೂರ್ತಿ ಆಗಿದೆಯಂದ್ರೆ ನಮಗೆ ನಂಬಕ್ಕೆ ಆಯ್ತಿಲ್ಲ ಕಣಣ್ಣ. ಹೌದಣ್ಣ, ನಿನ್ನ ನೋಡಿದ್ರೇನೆ ಶಾಕ್ ಆಗ್ತಿತ್ತು. ಈಗ ಮುಟ್ಟಿದ್ರೆ ಕೂಡ ಹತ್ತಿತ್ರ ಸಾಫ್ಟ್ ಅನ್ನಿಸ್ತೀಯ. ಇದೆಲ್ಲ ನಮ್ಮವ್ರಿಗೋಸ್ಕರ ಕಲ, ಅವ್ರಿಗೆ ನಾನು ಹಿಂಗಿದ್ರೇನೆ. ಅಂತೂ ಇಂತೂ ಪ್ರೀತಿ ಬಂತು ಅನ್ನಂಗೆ ಅಂತೂ ಇಂತೂ ನಮ್ಮ ಅಣ್ಣಂಗೆ ತಾಳ್ಮೆನೂ ಬಂತು ಕಲ. ಹೆಂಡತಿ ಆತ್ಮ ಆಗಿ ಬಂದು ಊರು ಉದ್ಧಾರ ಮಾಡ್ತಿದ್ದಾಳೆ ಅಂತ ನೀನು ಹೊಲ ಗದ್ದೆಲ್ ದುಡಿಯಕ್ ಬಂದಿದ್ಯಾ? ಕತ್ತಿ ಮರ್ತಿರೋನಿಗೆ ಕ್ವಾಟ್ಲೆ ಕೊಡೋದು ಹೆಂಗೆ ಅಂತ ನನಗ್ ಸಖತ್ತಾಗೆ ಗೊತ್ತಿದೆ. ಏನ್ರ ಮೈಯಲ್ಲಿರೋ ಬೆವರೆಲ್ಲ ಗದ್ದೆಗೆ ಬೀಳೋಷ್ಟು ಕೆಲಸ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದೀರಾ ಹೆಂಗೆ? ಯಾಕ್ಲಾ ಅನುಮಾನನ? ಅನುಮಾನ ಅಲ್ಲ ಕಣ್ರೋ, ಆಶ್ಚರ್ಯ. ಹುಲಿ ಬೇಟೆ ಆಡಲ್ಲ, ಕತ್ತಿ ರಕ್ತ ನೋಡಲ್ಲ ಅಂತಂದ್ರೆ ನಂಬಕ್ಕಾಗತ್ತಾ? ಏಯ್ ಸುಮ್ನೆ ಹೋಗು ಮಾರೆ. ಹೋಗಿ ಬಂದು ಹುತ್ತಕ್ಕಿರೋ ಕೆಲಸ ನೀನ್ ಯಾಕೆ ಮಾಡ್ತೀಯ? ಹೋಗು. ಅಲ್ಲ, ನಿಜವಾಗ್ಲೂ ಕಂಟಿ ಇನ್ಮೇಲೆ ಕೋಪನೆ ಮಾಡ್ಕೊಳ್ಳಲ್ವಾ? ಇಲ್ಲ. ಏನಿವಾಗ? ನೀನ್ ಹೇಳಿದ್ರೆ ನಂಬಕ್ಕಾಗಲ್ಲ, ನಾನ್ ಟೆಸ್ಟ್ ಮಾಡ್ತೀನಿ. ಅಣ್ಣ ನೋಡೋಣ, ಗದ್ದೆಗೆ ಚಪ್ಪಲಿ ಹಾಕೊಂಡು ಬರ್ತಾವನೆ. ಸೀದಾ ಬರ್ತಾವ, ನನಗೆ ಗೊತ್ತಿದ್ದು ಬೇಕು ಬೇಕಂತ ಮಾಡ್ತಿದ್ದೆ. ಏಯ್, ಯಾಕ್ಲ ಗದ್ದೆಗೆ ಚಪ್ಪಲಿ ಹಾಕೊಂಡು ಬರ್ತಿದ್ಯಾ? ಯಾಕೆ? ಚಪ್ಪಲಿ ಅಂತಂದ್ರೆ ನಿಮ್ ಗದ್ದೆಗೆ ಅಲರ್ಜಿನೇನ? ಅನ್ನ ಬೆಳೆಯೋ ಭೂಮಿ ಮೇಕೆ ಚಪ್ಪಲಿ ಕಾಲಿಡೋನು ದೇಶಕ್ಕೆ ಅಲರ್ಜಿ. ಅಲರ್ಜಿ ಕೆಲಸ ಮಾಡೋದು ಅಂತಂದ್ರೆ ಈ ತಾಂಡವ್ಗೆ ಹಾಬಿ. ಬುದ್ಧಿ ಹೇಳದ್ಬೇಕು, ತೆಪ್ಪು ಮಾಡಿದ್ರೆ ಪಾಠ ಕಲಿಸೋದು ಅಣ್ಣಂಗೆ ಅಭ್ಯಾಸ. ಓ, ಅಂದ್ರೆ ನಿಮ್ಮ ಅಣ್ಣನ ಶಾಂತ ತಪಸ್ಸು ಇಷ್ಟು ಬೇಗ ಭಂಗ ಆಗೋಯ್ತಾ? ಏಯ್, ಅಣ್ಣ ಯಾರ ಮ್ಯಾಕು ಕೈ ಮಾಡಲ್ಲ, ಆದ್ರೆ ನಾವು ಮಾಡ್ತೀವಿ. ಲೇ ಹುಲಿ, ಬರ್ಲ ಅವನ್ ಕುತ್ತಿಗೆ ಕೈ ಹಾಕಿ ಆಚೆ ದಬ್ಬ. ನೀವು ಕೂಡ ಆಣೆ ಮಾಡಿದ್ದೀರಾ, ಗೆಪ್ತಿ ಇರ್ಲಿ. ಬನ್ನಿ. ಕೊಚ್ಚೆ ಮಗೆ ಹಾಕ್ಲ ಕಲ್ಲು ಹಾಕ್ತೀರಾ? ಹೋಗು, ಮೋಟರ್ ಆನ್ ಮಾಡು, ಗದ್ದೆಗೆ ನೀರು ಬರಲಿ. ಹಾ ಅಣ್ಣ. ಏಯ್, ಕೆಲಸ ಮಾಡ್ಲಾ? ಅಣ್ಣ ಕರೆಂಟ್ ಇಲ್ಲ ಅಣ್ಣ. ಈಟ ಹೊತ್ತ ಕರೆಂಟ್ ಹೋಗಕ್ಕಿಲ್ವಲ್ಲ? ಏಯ್ ಸರಿ ನೋಡ್ಲಾ. ಹೆಂಗ್ ನೋಡಿದ್ರು ಏನೇ ಮಾಡಿದ್ರು ಇನ್ನು ಮೇಲೆ ನಿಮ್ ಗದ್ದೆಗೆ ಕರೆಂಟ್ ಸಿಗಲ್ಲ. ಏಯ್, ಏನೆಲ್ಲ ಬೊಗಳ್ತಿದ್ಯಾ? ನಿಮ್ಮನ್ನೆಲ್ಲ ಎಲ್ಲಿ ಕಟ್ ಮಾಡಬೇಕೋ ಅಲ್ಲೇ ಕಟ್ ಮಾಡಿದ್ದೀನಿ. ಇನ್ಮೇಲೆ ಬಾವಿಯಿಂದ ನೀರು ಸೇದಿ ಗದ್ದೆಗಾಯಿಸಿ, ಮೈಯಲ್ಲಿರೋ ಚರ್ಬಿನಾರು ಸ್ವಲ್ಪ ಕರಗಲಿ. ಏಯ್ ಎಂತ ಹೇಳ್ತಿದ್ಯಾ? ಈ ಮಾತಿಗೆ ತಾಂಡವ್ಗೆ ಮಜಾ ಬಂತು. ಇನ್ನು ಮೇಲೆ ನಿಮ್ಗಳಿಗೆ ಬೇಜಾನ್ ಕಾಟ ಕೊಡ್ತು. ಅದೇನ್ ಕಿಸಿತಿರೋ ಕಿಸ್ತು ಬಿಡಿ. ಇದೇನಣ್ಣ ಹಿಂಗೆ ಹೇಳು ಹೋಯ್ತವನೆ? ಈಗ ಎಂತ ಮಾಡೋದಣ್ಣ? ಏಯ್, ಯಾಕ್ಲಾ ಹೆಂಗೈತೆ ಮೈಗೆ? ನಮ್ಮ ಅಣ್ಣನಿಗೆ ಕೋಪ ಬಂದ್ರೆ ಗೊತ್ತುಂಟಲ್ಲ, ನಿಮ್ದು ಹೆಣ ಉರುಳ್ತದೆ. ಏಯ್ ಸುಮ್ಕೆ ಕೆಲಸ ಮಾಡ್ತಿಲ್ಲ. ಏನಣ್ಣ ನೀನು? ನಿನ್ ಬಗ್ಗೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು, ಸುಮ್ಕೆ ನಿಂತಿದ್ಯಾ? ಕೆಣಕಾಕೆ ಅಂತಾನೆ ಕೆಲವು ನಾಯಿಗಳು ಬೋಗಳ್ತಾ ಇರ್ತವೆ. ನಾವು ತಲೆ ಕೆಡ್ಸ್ಕೊಬಾರ್ದಕ್ಕಲ್ಲ, ನಮ್ಮ ಪಾಡಿಗೆ ನಾವು ನಮ್ ಕ್ಯಾಮೆ ಮಾಡ್ತಾರೆ. ಈ ನನ್ನ ಮಗ ಯಾಕೆ ಇಷ್ಟೊಂದು ಸಾಫ್ಟ್ ಆಗೋದ್ನಲ್ಲ? ಅಣ್ಣ ಏನೇ ಹೇಳು, ನೀನ್ ಅವನ್ನ ಸುಮ್ಕೆ ಬಿಡಬಾರ್ದಿತ್ತು. ಹೌದಣ್ಣ, ಚರ್ಬಿ ತುಂಬಿರೋರ್ಗೆ ಜಜ್ಜಿ ಬಜ್ಜಿ ಮಾಡ್ಬೇಕಿತ್ತು. ಇನ್ಮ್ಯಾಗ ನನ್ ಕೋಪ ಮಾಡ್ಕೊಳಕ್ಕಿಲ್ಲಕಲ್ಲ, ಸುಮ್ಕೆ ಕೆಲಸ ಮಾಡಿ. ಏಯ್ ಬಿತ್ರಿರಾ, ನಂತವನೇ ಆಟಾಡ್ತೀರಾ? ಏಯ್ ಮುಸ್ರಿ ಆಫೀಸರ್, ನೀನ್ ಯಾವ ಗಂಡಂಗೋಸ್ಕರ ಇಟ್ಟೆಲ್ಲ ಮಾಡ್ದ್ಯೋ ಅದೇ ಗಂಡ ನಿನ್ನ ಮನೆ ಬಿಟ್ಟು ಓಡ್ಸೋಕ್ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ ಕಡೆ. ನೋಡ್ತಾ ಇರು, ನಾನು ಏನ್ ಮಾಡ್ತೀನಿ ನಿನ್ಗೆ ಅಂತ. ಪೊಲೀಸಪ್ಪ, ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಹಂಗ್ ಬುರ್ರ ಅಂತ ಬಂದ್ಬಿಟ್ಟಿಯಲ್ಲ. ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ನಾನ್ ಸರಿಯಾಗಿ ಓಡಿಸ್ತಾ ಇದ್ದೀನಿ,
ಇದೇನಿದು ರೋಡಲ್ಲಿ ಹುಚ್ಚಿ ಥರ ಒಬ್ಳೆ ಮಾತಾಡ್ಕೊಂಡು ಎಲ್ಲಿಗೆ ಹೊರಟಿದ್ಯಾ ರಾಜೇಶ್ವರಿ? ಸಾಹೇಬ್ರೆ ಆ ಕಂಟಿನ ಮತ್ತೆ ಪುಟ್ಟಕ್ಕನ ಮನೆ ಹಾಳು ಮಾಡಕ್ಕೆ ನಂಗೊಂದು ಪ್ಲಾನ್ ಸಿಕ್ಕೈತೆ. ಅದಕ್ಕೆ ಅದನ್ನ ಕಾರ್ಯಗತ ಮಾಡಮ್ಮ ಅಂತ ಮೆಸ್ತವ ಹೋಗ್ತೀವಿ. ಏನದು? ಕಂಟಿ ಇವಾಗ ಸ್ವಾಮಿ ಆಗ್ಬಿಟ್ಟಿದ್ದಾನೆ. ಯಾರ ಕಂಟಿಗೆ ಹೋಗಲ್ಲ, ಯಾರ ಮೇಲೂ ಕೈ ಮಾಡಲ್ಲ ಅಂತ ಅವ್ನು ಗ್ಯಾಂಗ್ ಜೊತೆ ಸೇರ್ಕೊಂಡು ಪ್ರಮಾಣ ಮಾಡವನೇ. ಆ ಸ್ನೇಹನು ಬಂಗಾರಮ್ಮನು ಕಂಟಿಗೆ ನಿಜ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ಮಾತಾಡ್ತಾ ಇದ್ರು. ಅದು ಅಲ್ಲದೆ ಇದೆಲ್ಲ ಸರಿ ಹೋದ್ರೆ ಮತ್ತೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಸ್ನೇಹ ಮಾತು ಬೇರೆ ಕೊಟ್ಟಿದ್ದಾನಂತೆ. ಕಂಟಿಗೆ ಸತ್ಯ ಗೊತ್ತಾದ್ರೆ ಆ ಸ್ನೇಹನ ಮನೆಯಿಂದ ಗಂಟು ಮುಟ್ಟೆ ಕಟ್ಟಿಸ್ತಾನೆ. ವಾ, ಇದ ವಿಷಯ. ಅದಕ್ಕೆ ಆ ಕಂಟಿ ನಾನು ಎಷ್ಟು ಕೆಣಕಿದ್ರು ಗುಲ್ಡು ತರ ಏನು ರಿಯಾಕ್ಟೇ ಮಾಡಿಲ್ಲ. ಆ ಬಿತ್ರಿರು ಕಂಟಿ ತವ ಎಲ್ಲ ವಿಷಯನು ಮುಚ್ಚಿಟ್ಟು ನಾಟಕ ಆಡ್ತಾವ್ರೆ ಸಾಹೇಬ್ರೆ. ಆ ಕಂಟಿನು ಅದನ್ನೇ ನಂಬ್ಕೊಂಡು ಇನ್ಮೇಲೆ ನಾನು ಯಾರ ಕಂಟಿಗೂ ಹೋಗಕ್ಕಿಲ್ಲ ಅಂತ ಪ್ರಮಾಣ ಮಾಡವನಂತೆ. ಓ, ಅದಕ್ಕೆ ಈ ವಿಷಯನ ನೀ ಕಂಟಿ ಹತ್ರ ಹೇಳಕ್ ಕೊಟ್ಟಿದ್ಯಾ? ಬಿಟ್ಬಿಡ್ತೀನ ಮತ್ತೆ. ಆ ಕಿತ್ತೋದವ್ರು ಗ್ರಾಮ ದೇವತೆ ಮುಂದೆ ನನ್ನ ಮಾನ ಮರ್ಯಾದಿನೆಲ್ಲ ಹರಾಜಾಕವ್ರೆ. ಇವಾಗ ಕಂಟಿ ತವ ವಿಷಯನೆಲ್ಲ ಹೇಳಿ ಆ ಸ್ನೇಹನ್ ಸಂಸಾರನ ನಾನು ಹಾಳು ಮಾಡೋದ್ ಬೇಡ್ವೆ? ನಿನ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ರಾಜೇಶ್ವರಿ? ಕೈಗೆ ಸಿಕ್ಕಿರೋ ಚಿನ್ನದ ಗಣಿನ ತಗೊಂಡೋಗಿ ಮೆಸ್ ಬಚ್ಚಲಲ್ಲಿ ಸುರಿತೀನಿ ಅಂತ ಇದೆಯಾ? ಈ ವಿಷಯ ಅಲ್ಲಿ ಸಿಡಿಸಿದ್ರೆ ತಾನೆ ಆ ಕಂಟಿ ಸಂಸಾರ ಸೂತ್ರ ಕಿತ್ತೋಗಿರೋ ಗಾಳಿಪಟ ಆಗೋದು. ನೋಡು, ಈ ವಿಷಯ ನಮಗೆ ನಿಧಿ ಸಿಕ್ಕಿದಂಗೆ. ಇದನ್ನ ಒಂದೇ ಸರಿ ಖಾಲಿ ಮಾಡ್ಕೊಂಡ್ಬಿಡುವ. ಯಾವಾಗ ಬೇಕೋ ಆವಾಗ, ಎಷ್ಟು ಬೇಕೋ ಅಷ್ಟು ಎಳ್ಕೊತಾ ಇರ್ಬೇಕು. ಹೌದಾ? ಹಂಗಂತೀರಾ? ಮತ್ತೀಗ ಏನ್ ಮಾಡದ್ ಸಾಹೇಬ್ರೆ? ಈ ವಿಷಯನ ನನಗೆ ಬಿಡು, ನಾನು ನೋಡ್ಕೋತೀನಿ. ಅವ್ರ ಸಂಸಾರದಲ್ಲಿ ಸುಂಟ್ರಗಾಳಿ ಅಲ್ಲ, ಸುನಾಮಿನೇ ಎಬ್ಬಿಸ್ಬಿಡ್ತೀರಿ. ಸರಿ ನೀವು ಯೋನ್ ಬೇಕಾದ್ರೂ ಮಾಡಿ, ಆದ್ರೆ ವೈಭವ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಆ ಪುಟ್ಟಕ್ಕನ್ ಮೆಸ್ ಮಾತ್ರ ನನಗೆ ಬರೋಂಗ್ ಮಾಡಿ. ಸರಿ, ಅದನ್ನ ನಾನು ಮಾತಾಡ್ತೀನಿ. ಇಲ್ಲ ಹಂಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಕ್ಕಿಲ್ಲ. ಆ ಮೆಸ್ನ ನನ್ಗೆ ಕೊಡಿಸ್ತೀನಿ ಅಂತ ಪ್ರಮಾಣ ಮಾಡಿ. ಸರಿ, ಆ ಮೆಸ್ಸನ್ನ ನೀನು ನೋಡ್ಕೊ, ಕಂಟಿನ ನಾನು ನೋಡ್ಕೋತೀನಿ. ಹಾಗೆ ವೈಭವ್ ಹತ್ರ ನಾನು ಮಾತಾಡ್ತೀನಿ.